ಮೈಸೂರು ಜಿಲ್ಲಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಹಾಗೂ ಡಾಕ್ಟರ್ ಚೈನ್ ಸಿಂಗ್ ರಾಜ್ಪುರೋಹಿತ್ ರವರು ವಿಶ್ವಕಪ್ ವಿಜೇತರಾದ ಬಿ ಚೈತ್ರ ಹಾಗೂ ಎಂ.ಕೆ. ಗೌತಮ್ ರವರಿಗೆ ಹಣ ಸಹಾಯ ಮಾಡಿ ಸನ್ಮಾನಿಸಲಾಯಿತು. ದಿನಾಂಕ 6/2/2025ರಂದು ಜಗನ್ಮೋಹನ ಅರಮನೆ ಸಭಾಂಗಣದಲ್ಲಿ ಮೈಸೂರಿನಲ್ಲಿ ಜಿಲ್ಲಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಮೈಸೂರು ವಿಶ್ವಕಪ್ ಖೋ-ಖೋ ಸಾಧಕರಾದ ಬಿ ಚೈತ್ರ ಹಾಗೂ ಎಂ.ಕೆ. ಗೌತಮ್ ರವರಿಗೆ ಅಭಿಮಾನದ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿ ಸನ್ಮಾನಿಸಲಾಯಿತು. ಇದರ ಅಧ್ಯಕ್ಷತೆ ಕುರುಬೂರು ಶಾಂತಕುಮಾರ್ ಹಾಗೂ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರು ಹಾಗೂ ಶೋಭಾ ನಾರಾಯಣ್ ಹಿರಿಯ ಖೋ-ಖೋ ಆಟಗಾರರು ಮತ್ತು ಕ್ರೀಡಾ ಪ್ರಶಸ್ತಿ ಪುರಸ್ಕೃತರು. ಮೌಂಟ್ ಎವರೆಸ್ಟ್ ಶಿಖರ ಏರಿದ ಭಾರತದ ಏಕೈಕ ಮಹಿಳೆ ಡಾಕ್ಟರ್ ಲಕ್ಷ್ಮೀ ಹೆಗಡೆ ಜೆಎಸ್ಎಸ್ ಕಾಲೇಜ್ ಡೆಂಟಲ್ ಕಾಲೇಜ್ ಮತ್ತು ಎಂ ಚಂದ್ರಶೇಖರ್ ಮಡಿಕೆರೆ ಗೋಪಾಲ್ ಅವರ ಒಂದು ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಂಡಿತು. ಮುಖ್ಯವಾಗಿರುತ್ತೆ. ಈ ಸಾಧನೆ ಮಾಡಬೇಕು. ಬೇರೆ ರಾಜ್ಯದಲ್ಲಿ ಪ್ರೋತ್ಸಾಹ ಸಿಗ್ತಿದೆ, ಅದಕ್ಕಿಂತ ಜಾಸ್ತಿ ಪ್ರೋತ್ಸಾಹ ನಮ್ಮ ರಾಜ್ಯದಲ್ಲಿ ಸಿಗ್ತಾ ಇರೋದು ಭಾಳ ಖುಷಿಯಾದ ಸಂದರ್ಭ ಮತ್ತು ನಮಗೆ ಹೆಮ್ಮೆ ಕೊಡ್ತಾ ಇದೆ. ನಿಮ್ಮೆಲ್ಲ ಗಣ್ಯರ ಮಧ್ಯೆ ನಮಗೆ ಸನ್ಮಾನ ಸಲ್ಲಿಸಿದ್ದು ನಮಗೆ ಭಾಳ ಪರ್ಸ್ನಲಿ ತುಂಬ ಖುಷಿ ಇದೆ. ಮತ್ತು ಇವತ್ತು ಖೋ-ಖೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವರ್ಲ್ಡ್ ಕಪ್ವರೆಗೂ ಬಂದಿದೆ ಮತ್ತು ಒಲಿಂಪಿಕ್ಸ್ಗೆ ಕೂಡ ಆ್ಯಡ್ ಆಗ್ತಿದೆ. ಇಲ್ಲೇನು ಬಂದಿದ್ದೀರಾ ಸ್ಕೂಲ್ ಮಕ್ಕಳು, ನೀವೆಲ್ಲ ಖೋ-ಖೋನ ನೀವು ಇನ್ನೂ ಅತಿ ಹೆಚ್ಚಾಗಿ ಆಡಿ ಖೋ-ಖೋ ಅಚೀವ್ಮೆಂಟ್ವಾಗಿಯೂ ಕೂಡ ನಮ್ಮ ಸ್ಥಾನದಲ್ಲಿ ನಿಲ್ಬೋದು. ಖೋ-ಖೋನ ಯಾವ ಸ್ಪೋರ್ಟ್ಸ್ಗಿಂತ ಕಡಿಮೆ ಇಲ್ಲ. ನಾವು ಹೇಗೆ ಬೇರೆ ದೇಶದ ಸ್ಪೋರ್ಟ್ಸ್ನ ಅಕ್ಸೆಪ್ಟ್ ಮಾಡಿ ಒಲಿಂಪಿಕ್ಸಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಿದ್ದೀವೋ, ಹಾಗೆ ನಮ್ಮ ಸ್ಪೋರ್ಟ್ಸು ಕೂಡ ಕಬಡ್ಡಿ ಆಗಿರ್ಬೋದು, ಖೋ-ಖೋ, ಹೀಗೆ ಯೋಗ 4-5 ಸ್ಪೋರ್ಟ್ಸು 2036 ಒಲಿಂಪಿಕ್ಸಲ್ಲಿ ಆ್ಯಡ್ ಆಗಿದೆ. ಸೊ ಖಂಡಿತ ನೀವೆಲ್ಲರೂ ಅದರಲ್ಲಿ ಪಾರ್ಟಿಸಿಪೇಷನ್ ಮಾಡೋ ಒಬ್ಬ ಆಟಗಾರರಾಗಿರಬೇಕು, ಆಟಗಾರ್ತಿ ಆಗಿರಬೇಕು ಅಂತ ಹೇಳೋದು ನನ್ನ ಅಭಿಲಾಷೆ. ಯಾವುದೇ ಕಾರಣಕ್ಕೂ ಸ್ಪೋರ್ಟ್ಸು ಖೋ-ಖೋ ಕ್ರೀಡೆ ಯಾರು ಕೈ ತೊಗೊತಿದ್ದೀರಾ ಅವ್ರಿಗೆ ನಾವು ಸ್ಫೂರ್ತಿ ಆಗಬೇಕು ಅನ್ನೋದು ನಮ್ಮ ಖೋ-ಖೋ ಸ್ಟಾರ್ಟ್ ಆದಾಗಿಂದ ಒಂದು ಅಭಿಲಾಷೆ. ಇವಾಗ ನಿಮ್ಮ ಮುಂದೆ ನಾವು ಇದ್ದೀವಿ, ಇದು ಇಲ್ಲೇ ನಿಲ್ಲಬಾರ್ದು. ನಮ್ಮ ರಾಜ್ಯಕ್ಕೆ ಆಗಲಿ ನಮ್ಮ ದೇಶಕ್ಕೆ ಆಗಲಿ ಒಂದು ಉತ್ತಮ ರೀತಿಯಲ್ಲಿ ಹೆಸರು ನೀವು ಕೂಡ ತರಬೇಕು, ನಮ್ಮ ರೀತಿ ನೀವು ಬೆಳಿಬೇಕು ಅಂತ ಹೇಳೋದು ನಮ್ಮ ಅಭಿಲಾಷೆ. ಈ ಸಂದರ್ಭದಲ್ಲಿ ನಾವು ಎಂಥಕ್ಕೆ ಬೆಳೆಯೋಕ್ಕೆ ನಮಗೆ ಸಹಾಯಕರ್ತರಾಗಿರೋಂಥ ನಮ್ಮ ರಾಜ್ಯ ಖೋ-ಖೋ ಸಂಸ್ಥೆ ಮತ್ತು ನಮ್ಮ ಯಂಗ್ ಪೈಲಟ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಭಾರತ ರಾಜ್ಯ ಸಂಸ್ಥೆ ಹಾಗೂ ನನ್ನ ಕೋಚ್ ಕುಮಾರ್, ನಮ್ಮ ತಂದೆ ತಾಯಿಯವರಿಗೆಲ್ಲರೂ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನನ್ನ ಧನ್ಯವಾದ. ಶಿಖರವನ್ನ ಏರಿದಂತ ಭಾರತದ ಏಕೈಕ ಮಹಿಳೆ, ನಿಮ್ಮೆಲ್ಲರ ಜೋರ ಚಪ್ಪಾಳೆಯ ಮೂಲಕ ಕರ್ನಾಟಕದ ಏಕೈಕ ಮಹಿಳೆ ಡಾಕ್ಟರ್ ಉಷಾ ಹೆಗ್ಡೆ ಅವರು ಮೌಂಟ್ ಎವರೆಸ್ಟ್ ಅನ್ನು ಏರೋದ್ರ ಮೂಲಕ ತಾವು ಒಬ್ಬ ಧೀಮಂತ ಮಹಿಳೆ ಇರೋದನ್ನ ಅವರು ತೋರಿಸ್ಕೊಟ್ಟಂತವರು. ಅವರು ದಿನ ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಇದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಒಗ್ಗೂಡಿ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ಇಲ್ಲಿ ಯಾವುದೇ ರಾಜಕಾರಣಿಗಳಿಲ್ಲ, ಯಾವುದೇ ಮಠಾಧೀಶರಿಲ್ಲ, ಯಾವುದೇ ಜಾತಿ ಸಂಸ್ಥೆಗಳಿಲ್ಲ. ಇಲ್ಲಿ ಎಲ್ಲರೂ ಕೂಡ ಒಂದೇ. ಕೇವಲ ಸಾಂಕೇತಿಕವಾಗಿ ನಾವೆಲ್ಲರೂ ಕೂಡ ವೇದಿಕೆ ಮೇಲೆ ಇದ್ದೇವೆ ಅಷ್ಟೇ ಹೊರತು ಎಲ್ಲರೂ ಕೂಡ ನಾವೆಲ್ಲ ಒಂದೇ. ಅದನ್ನು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದ ಅನೇಕ ಗಣ್ಯರುಗಳು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ನಮ್ಮ ಕನ್ನಡ ಚಳವಳಿ ನಾಯಕರುಗಳು ಜೋಡಿಸಿದ್ದಾರೆ. ನಮ್ಮ ರಂಗಭೂಮಿಯ ಕಲಾವಿದರುಗಳು ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಘಟಕದ ಪದಾಧಿಕಾರಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದ ಜೊತೆಗೆ ಕೈ ಜೋಡಿಸಿದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖೋ-ಖೋದಲ್ಲಿ ನಮ್ಮ ಕುರುಬೂರಿನ ಬಡ ರೈತ ಮಗಳೊಬ್ಬಳು ಓದುವುದಿರಲಿ, ಓದಕ್ಕಂತೂ ಜಾಗ ಇಲ್ಲವೇ ಇಲ್ಲ, ಓದೋಕ್ಕಿಲ್ಲ, ಆಡೋದಕ್ಕಿಲ್ಲ ಅಂಥ ಪ್ರದೇಶದಲ್ಲಿ ಗದ್ದೆ ಬಯಲಿನಲ್ಲಿ ಖೋ-ಖೋವನ್ನು ಕಲಿತು ವಿಶ್ವ ಮಟ್ಟದಲ್ಲಿ ದಾಖಲೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದಂಥ ಕುಮಾರಿ ಚೈತ್ರ ಮತ್ತು ಮಂಡ್ಯದ ಸಕ್ಕರೆಯ ನಾಡಿನ ಅಕ್ಕರೆಯ ಕುವರ ಗೌತಮ್ ಅವರು ಸಹ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದು ಬಂದಿದ್ದಾರೆ. ಅವರಿಗೊಂದು ಸಣ್ಣ ಗೌರವವನ್ನು ಸೂಚಿಸುವಂಥ ಕೆಲಸವನ್ನು ಈ ದಿವಸ ಎಲ್ಲ ಸಂಘಟನೆಗಳು ಸೇರಿ ಮಾಡ್ತೀವಿ. ಬಹಳ ಮುಖ್ಯವಾಗಿ ನಮ್ಮ ಉದ್ದೇಶ ಏನಿತ್ತು ಅಂತಂದರೆ, ಅವರಿಗೆ ಹಾರ ತುರಾಯಿ ಕೊಡದೆ ಹಣದ ಒಂದು ಸಹಾಯವನ್ನು ಮಾಡಿದೆ, ಗೌರವವನ್ನು ನೀಡಿದೆ. ಹೆಚ್ಚು ಉಪಯೋಗವಾಗುತ್ತೆ ಅನ್ನುವಂಥ ಕಾರಣದಿಂದ ಅದನ್ನು ನಾವು ಪತ್ರಿಕೆಯಲ್ಲಿ ನಾವೇ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿದ್ವಿ. ತುಂಬ ಚೆನ್ನಾಗಿ ಮೈಸೂರಿನ ಜನತೆ ಸ್ಪಂದಿಸಿ